ನೋಡಿ, ಸಮಯಕ್ಕೆ ಜಾಸ್ತಿ ಬೆಲೆಯನ್ನು ಕೊಡಬೇಕಾಗುತ್ತೆ. ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳದೆ ಇರೋ ತರ ನೀವು ಮೇಂಟೆನೆನ್ಸ್ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಇದರ ದಿಸೆಯಲ್ಲಿ ಆರೋಗ್ಯದ ವಿಚಾರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ, ಏನು ತಪ್ಪಿಲ್ಲ. ಆದ್ರೆ ವಿಶ್ರಾಂತಿ ಆಕಸ್ಮಿಕ ತೆಗೆದುಕೊಳ್ಳಿಕ್ ಹೋಗ್ಬೇಡಿ, ಇದು ಗಮನದಲ್ಲಿರ್ಲಿ. ಇನ್ನು ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ. ಅಂದ್ರೆ ನೀವು ಎಲ್ಲರನ್ನ ಸಾಫ್ಟ್ ಆಗಿ ಮೇಂಟೈನ್ ಮಾಡ್ತೀರಿ, ಯಾರನ್ನು ಶತ್ರುತ್ವವಾಗಿ ನೋಡ್ಕೊಳಕ್ ಇಷ್ಟಪಡಲ್ಲ. ಏನೇ ಮನಸ್ಸಿನಲ್ಲಿ ನೋವಿದ್ರು ನೀವೇ ನುಂಗ್ಕೊಂಡ್ಬಿಡ್ತೀರಿ. ಎಲ್ಲರ ಜೊತೆಯಲ್ಲಿ ಒಂದು ಹಂತದಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಸಹಪಾಠಿಗಳು ನಿಮಗೆ ಸಹಾಯ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಇದರಿಂದ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಿಮ್ಮ ಒಬ್ಬ ವ್ಯಕ್ತಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಅದು ಸ್ತ್ರೀ ಇರ್ಲಿ ಪುರುಷ ಇರ್ಲಿ, ಹಿಂದೆ ಕೆಲವೊಂದು ಜನ ಸಪೋರ್ಟ್ ಇದ್ರೆ ಮಾತ್ರ ಇನ್ನೂ ಅವರಿಗೆ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಅನುಕೂಲ ಇಲ್ಲದೆ ಇರುವಂತ ವಾತಾವರಣ ಸೃಷ್ಟಿ ಆಯ್ತು, ಮನೇಲಿ ನೆಮ್ಮದಿ ಇರ್ಲಿಲ್ಲ, 108 ಕಿರಿಕಿರಿ ವಿಘ್ನಗಳು ಇತ್ತು ಅಂತಂದ್ರೆ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅನೇಕ ಏರಿಳಿತಗಳ ಮಧ್ಯದಲ್ಲಿ ಈ ತಿಂಗಳಲ್ಲಿ ಒಂದು ಕುಟುಂಬದ ನೆಮ್ಮದಿತ ವಾತಾವರಣದ ಫಲದಿಂದ ನೀವು ಮಾಡುವಂತ ಕೆಲಸದಲ್ಲಿ ಗುರಿ ಮುಟ್ಟುವಂತದ್ದು, ಸಕ್ಸಸ್ ಸಿಗುವಂತ ಸನ್ನಿವೇಶ ಇದೆ. ಇದು ತುಂಬಾ ಖುಷಿ ಪಡ್ತಕ್ಕಂತ ವಿಚಾರ. ಇನ್ನು ಈ ಕೋರ್ಟ್ ನಲ್ಲಿದ್ದ ವಿವಾದಗಳು ನಿಮ್ಮ ಪರವಾಗಿ ಆಗುತ್ತೆ. ಕಾನೂನಿನ ವ್ಯಾಜ್ಯಗಳು, ಕದನಗಳು, ಕಲಹಗಳು ನಿಮ್ಮ ಪರವಾಗಿ ಆಗುತ್ತೆ. ಅದನ್ನ ಸಾಫ್ಟ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಎಲ್ಲ ಕೆಲಸಗಳಲ್ಲೂ ಒಂದಿಷ್ಟು ಯಶಸ್ಸು ಸಿಗುತ್ತೆ. ಧನಲಾಭ ಇದೆ ಈ ತಿಂಗಳಲ್ಲಿ, ನಿಮಗೆ ಧನಲಾಭ ಇದೆ, ವಾಹನ ಲಾಭ ಇದೆ, ಅಥವಾ ಮನೆ ಕಟ್ಟುವಂತಹ ಸಾಧ್ಯತೆಗಳು ಇದರಲ್ಲಿ ಏನಾದ್ರೂ ಒಂದು ಆಗ್ಬೋದು. ಅಂದ್ರೆ ಬೆಲೆ ಬಾಳುವಂತ ವಸ್ತು ಖರೀದಿ ಮಾಡಬಹುದು, ಮನೆ ಕಟ್ಟಬಹುದು, ಹೊಲ ತಗೋಬಹುದು, ಸೈಟ್ ತಗೋಬಹುದು, ಮಕ್ಕಳಿಗೆ ಏನೋ ಒಂದು ವಸ್ತುಗಳನ್ನ ಕೊಡಿಸ್ಕೊಡ್ಬಹುದು, ಮದುವೆ ಮಾಡಬಹುದು. ಈ ರೀತಿ ಮಹತ್ತರವಾಗಿರ್ತಕ್ಕಂಥ ಏನನ್ನಾದ್ರೂ ಒಂದಿಷ್ಟು ಪ್ರೋಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ನಿಮಿತ್ತ ಸ್ವಲ್ಪ ಖರ್ಚಾಗುವಂತ ಸಾಧ್ಯತೆಗಳಿದೆ. ಭವಿಷ್ಯಕ್ಕಾಗಿ ಹಲವಾರು ಯೋಜನೆಗಳು, ಹಲವಾರು ವಿಚಾರಗಳು ನೀವು ರೂಪುಗೊಳಿಸುವಂತದ್ದು, ಕಾರ್ಯರೂಪಕ್ಕೆ ತರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಸಕ್ರಿಯವಾಗಿರುವಂತದ್ದು ಇದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ. ಇನ್ನು ನಿಮಗೆ ಬೇಕಾದ ಹಾಗೆ ನಿಮ್ಮ ಕೆಲಸದ ಒಂದು ವಾತಾವರಣವನ್ನ ಬದಲಾಯಿಸಿಕೊಳ್ಳುವಂತಹ ಸನ್ನಿವೇಶಗಳು, ಸುಲಭ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಲಿ. ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು. ಓವರ್ ಸ್ಟ್ರೆಸ್ ಬೇಡ, ಓವರ್ ಕೆಲಸ ಮಾಡ್ತಕ್ಕಂಥದ್ದು ಬೇಡ. ಕೆಲಸ ಸ್ವಲ್ಪ ಲಿಮಿಟೇಷನ್